ಆತ್ಮನಿರ್ಭರ ಭಾರತ ಉಪಕ್ರಮದ ಮಹತ್ವದ ಹೆಜ್ಜೆಯಾಗಿ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸೇವಾ ಸಂಸ್ಥೆ ಬಿಎಸ್ಎನ್ಎಲ್ ಸಂಸ್ಥೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ತನ್ನ 4G ನೆಟ್ವರ್ಕ್ ಅನ್ನು ಒಡಿಶಾದ ರಾಸುಗುಡದಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿಂದು ದೂರದರ್ಶನದೊಂದಿಗೆ ಭಾರತ್ ಸಂಚಾರ್ ಲಿಮಿಟೆಡ್ ಬಿಎಸ್ಎನ್ಎಲ್ನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸುಜಾತ ಈ ಯೋಜನೆಯು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿದ್ದು ಮೇಕ್ ಇನ್ ಇಂಡಿಯಾ ಉಪಕ್ರಮದಡಿ ಕಾರ್ಯಗತಗೊಳಿಸಲಾಗಿದೆ. ಈ ನೆಟ್ವರ್ಕ್ನಲ್ಲಿ ಸಿ.ನ ಕೋರ್, ತೇಜಸ್ ಐಟಿಐನ ರೇಡಿಯೋ ಉಪಕರಣಗಳು ಮತ್ತು ಟಿಸಿಎಸ್ ಸಿಸ್ಟಮ್ ಇಂಟಿಗ್ರೇಟರ್ ಆಗಿದ್ದು 1 ವರ್ಷದೊಳಗೆ 5Gಗೆ ಅಪ್ಡೇಟ್ಸ್ ಮಾಡಬಹುದಾಗಿದೆ. ಕರ್ನಾಟಕದಲ್ಲಿ ಸುಮಾರು 28 ಲಕ್ಷ ಹೊಸ 4G ಗ್ರಾಹಕರನ್ನು ಬಿಎಸ್ಎನ್ಎಲ್ ಸೇರಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಗ್ರಾಹಕರ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಎಂದರು. 4G, what we have seen is after launching these services, we have seen the SIM sale also has drastically increased. Almost in the month of August, we sold around 1,06,000 SIMs, and in September also it is almost till now we have got around 60,000. We are hopeful that SIM sale will be increasing, and also our revenue from mobile service also will be increasing. ಪ್ರಧಾನ ವ್ಯವಸ್ಥಾಪಕ ಬಿ ವೆಂಕಟೇಶ್ವರಲು ದೇಶಾದ್ಯಂತ ಸುಮಾರು 37,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ 97,500ಕ್ಕೂ ಹೆಚ್ಚು ಹೊಸ ಮೊಬೈಲ್ 4G ಟವರ್ಗಳನ್ನು ಕೂಡ ನಿಯೋಜಿಸಲಾಗುತ್ತಿದೆ. ಇದರಲ್ಲಿ ಬಿಎಸ್ಎನ್ಎಲ್ನ 92,600ಕ್ಕೂ ಹೆಚ್ಚು ಸ್ಥಳಗಳು ಸೇರಿವೆ. ಈ ಟವರ್ಗಳಲ್ಲಿ ಹೆಚ್ಚಿನವು ಸೌರಶಕ್ತಿ ಚಾಲಿತವಾಗಿದ್ದು ಇವುಗಳನ್ನು ಭಾರತದ ಅತಿದೊಡ್ಡ ಹಸಿರು ಟೆಲಿಕಾಂ ಸೈಟ್ಗಳ ಸಮೂಹವನ್ನಾಗಿ ಮಾಡಲಾಗಿದೆ ಎಂದರು. ಈ ಸ್ವದೇಶಿ ನೆಟ್ವರ್ಕ್ ಭವಿಷ್ಯದಲ್ಲಿ 5Gಗೆ ಸುಲಭವಾಗಿ ಅಪ್ಗ್ರೇಡ್ ಆಗುವ ಸಾಮರ್ಥ್ಯ ಹೊಂದಿದೆ. ಇದು ಡಿಜಿಟಲ್ ಭಾರತದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದ್ದು ಬಿಎಸ್ಎನ್ಎಲ್ ತನ್ನ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಹೆಮ್ಮೆಯ ಕ್ಷಣಗಳನ್ನು ತಂದಿದೆ ಎಂದು ತಿಳಿಸಿದರು. ಅವರು ತುಂಬಾ ನಮ್ಮ ಸಿಸ್ಟಮ್ ಇಂಟಿಗ್ರೇಟರ್ ಆಗಿ ಅವರೆಲ್ಲ ಕೋಆರ್ಡಿನೇಟ್ ಆಗಿ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ತುಂಬಾ ಖುಷಿ ಕೊಟ್ಟಾಯಿತು. ಅದರಿಂದ ನಮಗೆ ಈ ಕರ್ನಾಟಕ ಸರ್ಕಲ್ಗೆ ಈ ಬೆಂಗಳೂರು 4G ನೆಟ್ವರ್ಕ್ ಬಂದಿದ್ದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಾವೆಲ್ಲ ವಿ ಆರ್ ಈಗರ್ಲಿ ವೇಟಿಂಗ್ ಟು ವಿಟ್ನೆಸ್ ಟುಮಾರೋ ಇನಾಗ್ರೇಷನ್ ಪ್ರೋಗ್ರಾಮ್ ಎಟ್ ಒರಿಸ್ಸಾ.